Welcome back. So now I start with elastic collision and expression for velocities in elastic collision. ಈಗ ನೋಡಿ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇದರ ಮಾಸ್ m2 ಅಂತ ತಗೋತೀನಿ, ಇನಿಷಿಯಲ್ ಇಟ್ ಈಸ್ ಅಟ್ ರೆಸ್ಟ್. ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಇದೆ, ಮಾಸ್ ಅನ್ನ m1 ಅಂತ ತಗೋತೀನಿ, ಇಟ್ ಈಸ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ u. ಡಿಕ್ಕಿ ಹೊಡೆದ ಮೇಲೆ ಇದು ಸ್ಟ್ರೈಟ್ ಲೈನ್, ಇದು ಈ ಆಬ್ಜೆಕ್ಟ್ ಈ ತರ ಮೂವ್ ಆದರೆ ಅದನ್ನ 2 ಡೈಮೆನ್ಷನಲ್ ಕೊಲಿಷನ್ ಅಂತ ಕರಿತೀನಿ. ಲೆಟ್ ಅಸ್ ಸೇ ಇಟ್ ಮೂವ್ಸ್ ವಿತ್ ಅನ್ ಆಂಗಲ್ θ2. ಈ ಡಿಕ್ಕಿ ಹೊಡೆದ ಮೇಲೆ ಈ ಆಬ್ಜೆಕ್ಟ್ ಹಿಂಗೆ ಮೂವ್ ಆಗುತ್ತೆ, ಈ ತರ ಮೂವ್ ಆಗುತ್ತೆ, ದಟ್ ಈಸ್ ವಿತ್ θ1. ಸೊ ಲೆಟ್ ಅಸ್ ಸೇ ದಿಸ್ ಮೂವ್ಸ್ ವಿತ್ ವೆಲಾಸಿಟಿ v1, ದಿಸ್ ಮೂವ್ಸ್ ವಿತ್ ವೆಲಾಸಿಟಿ v2. If θ1 is equal to 0, θ2 equal to 0, then we call it as one dimensional collision. ಈಗ ಸದ್ಯಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಒನ್ ಡೈಮೆನ್ಷನಲ್ ಕೊಲಿಷನ್ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಇರೋದು, ಅರ್ಥ ಆಯ್ತಾ? ಸೊ ಈಗ ಪ್ರೊಸೀಡ್ ಆಗೋಣ. ವಿ ಹ್ಯಾವ್ ಟು ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ v1 and v2 in terms of m1 and m2. ಸೊ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, m1 is mass of the first object, m2 is the mass of the second object. u is the initial velocity of the first object, v1 is the final velocity of the first object, v2 is the final velocity of the second object. Sir, second object agar initial velocity ಎಷ್ಟು ಸರ್? ಸದ್ಯಕ್ಕೆ 0 ಅಂತ ಇಟ್ಕೊಳ್ಳೋಣ. ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಆ ವೆಲಾಸಿಟಿನೂ ತಗೊಳ್ಳೋಣ, ಅರ್ಥ ಆಯ್ತಾ? ಸೊ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಂಥದೇ ಕೊಲಿಷನ್ ಆಗಲಿ, ವೆದರ್ ಇಟ್ ಈಸ್ ಎಲಾಸ್ಟಿಕ್ ಆರ್ ಇನ್ಎಲಾಸ್ಟಿಕ್, ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಅಂತ. ಸೊ ಆ ಬೇಸಿಸ್ ಮೇಲೆ ನಾನೇನು ಮಾಡ್ತೀನಿ, ಇನಿಷಿಯಲ್ momentum m1 into u is equal to final momentum m1 v1. ಇವಾಗ m1 ಪ್ಲಸ್ m2 ಅಂತ ಬರೆಯಂಗಿಲ್ಲ, ಯಾಕಂದ್ರೆ ಅವೆರಡು ಅಂಟ್ಕೋತಾ ಇಲ್ಲ, ಪ್ಲಸ್ m2 ಇಂಟು v2. ಗೊತ್ತಾಗ್ತಾ ಇದೆಯಾ? ಈಗ m1 ಎಲ್ಲ ಈ ಕಡೆ ತಗೊಂಡ್ಬರೋಣ, m1 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, m1 u ಮೈನಸ್ m1 v1 ಈಸ್ ಈಕ್ವಲ್ ಟು m2 v2. ಓಕೆ, ಸೊ ದಟ್ ಈಸ್ m1 ಕಾಮನ್ ತಗೊಂಡ್ರೆ u ಮೈನಸ್ v1 ಈಸ್ ಈಕ್ವಲ್ ಟು m2 into v2. ಸೊ ಡಿರೈವೇಶನ್ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ. ಐ ರೈಟ್ m2 ಈಸ್ ಈಕ್ವಲ್ ಟು m1 into u minus v1 whole thing divided by v2. I call this as equation number 1. So steps ಅನ್ನ ಫಾಲೋ ಮಾಡಿ, ಹಂಗೆ ಈಕ್ವೇಷನ್ ನಂಬರ್ಸ್ ಅನ್ನು ಫಾಲೋ ಮಾಡಿ. ಸೊ ಈಗ ಸದ್ಯಕ್ಕೆ m2 ಬಂದಿದೆ. ಸರ್ ಯಾಕೆ ಸರ್ m2? ಮೋಸ್ಟ್ಲಿ ಗೊತ್ತಾಗುತ್ತೆ ಮುಂದೆ ಏನಕ್ಕೆ m2 ಮಾಡಿದ್ದೀನಿ ಅಂತ. ನೀವು ಈ ಡಿರೈವೇಶನ್ಸ್ ಅನ್ನ ನಾನು ಬೇರೆ ದಾರಿನೇ ಇಲ್ಲ, ಬರ್ದು ಪ್ರಾಕ್ಟೀಸ್ ಮಾಡಬೇಕು, ಅರ್ಥ ಆಯ್ತಾ? ಇದನ್ನ ನೆನಪಿಟ್ಕೊಳಕ್ಕೆ ಬೇರೆ ಯಾವುದು ದಾರಿ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಈವನ್ ಎಕ್ಸಾಮ್ ಹೋಗೋ ಮುಂಚೆ ಕೂಡ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ದಿಸ್ ಇಸ್ ಮೈ ಸಿನ್ಸಿಯರ್ ಅಡ್ವೈಸ್. ಓಕೆ, ವಾಪಸ್ ಬರೋಣ. ಇದು ಎಲಾಸ್ಟಿಕ್ ಕೊಲಿಷನ್ ಆಗಿರೋದ್ರಿಂದ ಬರೀ ಮೊಮೆಂಟಮ್ ಅಲ್ಲ, ಕನ್ಸರ್ವೇಷನ್ ಆಫ್ ಎನರ್ಜಿ ಕೂಡ ಇದೆ. ಅಂದ್ರೆ ಬರೀ m1 u ಈಕ್ವಲ್ಸ್ m1 v1 ಪ್ಲಸ್ m2 u2 ಅಲ್ಲ, ಹಾಫ್ m1 u1 ಸ್ಕ್ವೇರ್, ಸರ್ u ಸ್ಕ್ವೇರ್ u1 ಇಲ್ಲ, u ಸ್ಕ್ವೇರ್ ಈಸ್ ಈಕ್ವಲ್ ಟು, ಅಂದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಟೋಟಲ್ ಫೈನಲ್ ಕೈನೆಟಿಕ್ ಎನರ್ಜಿ. ಫೈನಲ್ ಕೈನೆಟಿಕ್ ಎನರ್ಜಿ ಅಂದ್ರೆ ಈ ಕಡೆ ಹೋಗುತ್ತಲ್ಲ ಸೆಕೆಂಡ್ ಆಬ್ಜೆಕ್ಟ್, ಸಾರಿ ಫಸ್ಟ್ ಆಬ್ಜೆಕ್ಟ್, ಅದರ ಕೈನೆಟಿಕ್ ಎನರ್ಜಿ ದಟ್ ಈಸ್ m1 v1 ಸ್ಕ್ವೇರ್ ಪ್ಲಸ್ ಈ ಕಡೆ ಬರುತ್ತಲ್ಲ ಅದರ ಕೈನೆಟಿಕ್ ಎನರ್ಜಿ ದಟ್ ಈಸ್ ಆಫ್ m2 v2 ಸ್ಕ್ವೇರ್. ಗೊತ್ತಾಯ್ತಾ? ಸೊ ಕೈನೆಟಿಕ್ ಎನರ್ಜಿಯನ್ನು, ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಈ ಫಾರ್ಮುಲಾ ಬರ್ದಿದ್ದೀನಿ. ಎರಡೂ ಕಡೆ ಹಾಫ್ ಇದೆ, ತೆಗೆದುಹಾಕಿ, ಉಳಿಯೋದು m1 u ಸ್ಕ್ವೇರ್ ಇಸ್ ಈಕ್ವಲ್ ಟು m1 v1 ಸ್ಕ್ವೇರ್ ಪ್ಲಸ್ m2 v2 ಸ್ಕ್ವೇರ್ ಆಯಿತು. ಗೊತ್ತಾಗ್ತಾ ಇದೆಯಾ? ಈಗ ಮತ್ತೆ m1 ಗಳನ್ನ ಈ ಕಡೆ ತಗೊಳ್ಳೋಣ. m1 ಅನ್ನ ಕಾಮನ್ ತಗೊಂಡ್ರೆ ಇಲ್ಲಿ ನನಗೆ u ಸ್ಕ್ವೇರ್, ಓಕೆ, u ಸ್ಕ್ವೇರ್ ಪ್ಲಸ್ v1 ಸ್ಕ್ವೇರ್, ಸಾರಿ ಪ್ಲಸ್ ಆಗಲ್ಲ, ಅದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಮೈನಸ್ v1 ಸ್ಕ್ವೇರ್ ಈಸ್ ಈಕ್ವಲ್ ಟು m2 v2 ಸ್ಕ್ವೇರ್ ಆಯಿತು. ಓಕೆ, m2 v2 ಸ್ಕ್ವೇರ್ ಆಯಿತು, ಆಯ್ತಾ? ಈ m2 ಜಾಗಕ್ಕೆ ಈಕ್ವೇಷನ್ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, m2 ಜಾಗಕ್ಕೆ ಈಕ್ವೇಷನ್ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ನೋಡಿ, ಇನ್ನು ಉಳಿದಿದ್ದನ್ನು ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವಾಗ ಇದೇನಾಗುತ್ತೆ, m1 ಇಂಟು u ಸ್ಕ್ವೇರ್ ಮೈನಸ್ v1 ಸ್ಕ್ವೇರ್ ಈಸ್ ಈಕ್ವಲ್ ಟು m2 ಜಾಗಕ್ಕೆ ಇದಿಷ್ಟು ಬರೀಬೇಕು, m1 u ಮೈನಸ್ v1 ಡಿವೈಡೆಡ್ ಬೈ v2, ಅಂದರೆ m2 ಜಾಗಕ್ಕೆ ಬರೆದಿದ್ದೀನಿ. ಇನ್ನು ಉಳಿದಿರೋದೇನು, v2 ಸ್ಕ್ವೇರ್ ಆಸ್ ಇಟ್ ಈಸ್ ಬರೀತೀನಿ, v2 ಸ್ಕ್ವೇರ್ ಆಸ್ ಇಟ್ ಈಸ್ ಬರೀತೀನಿ. ಸೊ ನಾನು ಇಲ್ಲಿ ಪಾರ್ಟಿಷನ್ಸ್ ಅನ್ನು ಮಾಡ್ಕೋತಾ ಇದ್ದೀನಿ, ಸೊ ದಟ್ ಐ ಕ್ಯಾನ್ ಅಕಾಮಡೇಟ್ ಆಲ್ ದ ಈಕ್ವೇಷನ್ಸ್ ದೇರ್ ಓನ್ಲಿ. ಲೆಟ್ ಅಸ್ ಪ್ರೊಸೀಡ್ ಫರ್ ದ m1 ಕ್ಯಾನ್ಸಲ್ ಆಯಿತು. ನೋಡಿ, ಇದು ಒಂಥರ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರಮ್ ಅಲ್ಲಿ ಇದೆ. ಇದನ್ನ a ಪ್ಲಸ್ b
ಇಂಟು ಎ ಮೈನಸ್ ಬಿ ಅಂತ ಬರಿಬೋದಲ್ವಾ? ಎಸ್ ಬರಿಬಹುದು ಸರ್. ಆಮೇಲೆ ಇಲ್ಲಿ V2 ಮತ್ತೆ V2 ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು ಉಳಿಯೋದು u ಮೈನಸ್ V1 ಇಂಟು V2. ಸರಿನೇನ್ರಪ್ಪ? ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಪ್ರೊಸೀಡ್ ಮಾಡಿ. ನೋಡಿ ಏನು ಮಾಡ್ಬೋದು? ಎಸ್ ಯು ಆರ್ ಕರೆಕ್ಟ್ ಸರ್. ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಸರ್, ಮತ್ತೆ ಮಾಡಿಬಿಡ್ರಿ. ಇನ್ನು ಉಳಿಯೋದೇನು? V2 ಈಸ್ ಈಕ್ವಲ್ ಟು u ಪ್ಲಸ್ V1. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ ಇಲ್ಲಿ 1 ಆಯಿತು, ಇದು ಈಕ್ವೇಶನ್ ನಂಬರ್ 2 ಅಂತ ಕರ್ಕೊಂಡಿರ್ತೀನಿ. ಸರಿನಾ? ಈಗ V2 ಬಂತು. ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಏನು ಮಾಡೋಣ? ನಮ್ಮ ಫೈನಲ್ ಇಂಟೆನ್ಷನ್ ಏನು? ಟು ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ V2 ಅಂಡ್ V1 ಸಪರೇಟ್ಲಿ. ಸರ್ ಇಲ್ಲಿ V2 ಇದೆಯಲ್ಲ ಸರ್, ಇಲ್ಲಿಗೆ ನಿಲ್ಲಿಸ್ಬೋದಾ? ಸುಮ್ಮನೆ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಡೌಟ್ ಬರುತ್ತೆ. ಆಗೋದಿಲ್ಲ. ಯಾಕೆ ಗೊತ್ತಾ? V2 ಯು ಅನ್ನಲ್ಲಿ ಬಂದರೆ ಯು ಗೊತ್ತಿರುತ್ತೆ ನಮಗೆ ಇನಿಷಿಯಲಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತ. V1 ಇದ್ರೆ ನೋ ಯೂಸ್. ಗೊತ್ತಿರೋ ಕ್ವಾಂಟಿಟೀಸಲ್ಲಿ ಕಂಡುಹಿಡಿಬೇಕು. ನೋಡಪ್ಪ, ಈ ಸಿಚುವೇಶನಲ್ಲಿ ನಮ್ಗೆ ಏನೇನು ಗೊತ್ತು? ಯು ಇನಿಷಿಯಲ್ ವೆಲಾಸಿಟಿ ಗೊತ್ತು, M1 ಫಸ್ಟ್ ಆಬ್ಜೆಕ್ಟ್ ಮಾಸ್ ಗೊತ್ತು, M2 ಸೆಕೆಂಡ್ ಆಬ್ಜೆಕ್ಟ್ನ ಮಾಸ್ ಗೊತ್ತು. ಸೊ ಇಫ್ ಅಟ್ ಆಲ್ ಯು ವಾಂಟ್ ಟು ಟ್ರೈ ಯು ಟು ಫೈಂಡ್ ದ ಈಕ್ವೇಶನ್ ಫಾರ್ V2, ಯು ಫೈಂಡ್ ಇಟ್ ಇನ್ ಟರ್ಮ್ಸ್ ಆಫ್ ಯು M1 M2. ಅರ್ಥ ಆಯ್ತಾ? ಸೊ ನನಗೆ ಈ V1 ಸದ್ಯಕ್ಕೆ ಬೇಡ, ಆ V1 ಅನ್ನು ರಿಮೂವ್ ಮಾಡೋಕ್ಕೆ ಏನೇನು ಸಾಧ್ಯ ನಾನು ಪ್ರಯತ್ನ ಪಡೋಣ. ಅಥವಾ V2 ನಲ್ಲಿ V1 ಬೇಡ, V1 ನಲ್ಲಿ V2 ಬೇಡ, ಅಷ್ಟೇನೆ. ಆಯ್ತಾ? ಸೊ ವಿ ವಿಲ್ ಟ್ರೈ ಟು ಪ್ರೊಸೀಡ್ ಫರ್ದರ್. ಓಕೆ, ಐ ವಿಲ್ ಕನ್ಸಿಡರ್ ದಿಸ್ ಈಕ್ವೇಶನ್, ಸಬ್ಸ್ಟಿಟ್ಯೂಟ್ 2 in 1. ಸೊ ಈ ಥರ ಎಲ್ಲ ಮಾಡಬೇಕು ಮ್ಯಾಥಮೆಟಿಕ್ಸ್ ಅಲ್ಲಿ. ಇವೆಲ್ಲ ಪ್ರಾವಿಷನ್ಸ್ ಇದೆ. ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 2 ಇನ್ ಈಕ್ವೇಶನ್ 1 ವಿ ಗೆಟ್. ಲೆಟ್ ಅಸ್ ಸಿ ವಾಟ್ ವಿ ಗೆಟ್. M2 ಇಲ್ಲಿ M2 ಈಸ್ ಈಕ್ವಲ್ ಟು M1 right into u minus V1 divided by V2 u plus V1. ಸರಿನಾ? ಸರಿ ಸರ್. ಬಟ್ ಇವೆರಡು ಕ್ಯಾನ್ಸಲ್ ಆಗಲ್ಲ, ಕ್ಯಾನ್ಸಲ್ ಮಾಡಿಬಿಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. M2 ಇಂಟು ಯು ಪ್ಲಸ್ M2 ಇಂಟು V1 ಈಸ್ ಈಕ್ವಲ್ ಟು, ಇಲ್ಲೂ ಎಕ್ಸ್ಪ್ಯಾಂಡ್ ಮಾಡಿ, M1 ಇಂಟು ಯು ಮೈನಸ್ M1 ಇಂಟು V1. ನೋಡ್ರಿ, ಇವಾಗ ಇಲ್ಲಿರೋ ಈಕ್ವೇಶನಲ್ಲಿ V1 ಮಾತ್ರ ಗೊತ್ತಿಲ್ಲ, ಉಳಿದಿರೋದೆಲ್ಲ ಗೊತ್ತಿದೆ. ಸೊ ನಮಗೆ V1 ಎಕ್ಸ್ಪ್ರೆಷನ್ ಬಂದೋಗ್ಬಿಡುತ್ತೀನಿ ನಂದು 2 ಸ್ಟೆಪ್ಪಲ್ಲಿ. ಈಗ ಸದ್ಯಕ್ಕೆ ಯುನ ಒಂದು ಕಡೆ ತಗೊಳ್ತೀನಿ, M2 ಯು ಪ್ಲಸ್ M1 ಯು ಈಸ್ ಈಕ್ವಲ್ ಟು, ಇದನ್ನು ಆ ಕಡೆ ಕಳಿಸ್ತೀನಿ, M2 M1 ಯು, ಸಾರಿ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಸರ್, ಇದು ಮೈನಸ್ ಆಗುತ್ತೆ. M1 ಯು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಓಕೆ, ಇದನ್ನು ಆ ಕಡೆ ಕಳಿಸ್ತೀನಿ. ಆ ಕಡೆ ಹೋದರೆ ಮೈನಸ್ M2 V1 ಮೈನಸ್ M1 V1. ಸರಿನಾ? ಓಕೆ ಸರ್, ರೈಟ್. ಇಲ್ಲಿ ಸಿಂಪ್ಲಿಫೈ ಮಾಡೋಣ. M2 ಯು ಕಾಮನ್ ತಗೊಂಡ್ರೆ M2 ಮೈನಸ್ M1 ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ V1 ಕಾಮನ್ ತಗೊಂಡ್ರೆ M2 ಪ್ಲಸ್ M1. ಓಕೆನಾ? ಸರಿ ಸರ್, ಆಯಿತು. ಈಗ ನನಗೆ ಮೈನಸ್ ಬೇಡ, ಅದಕ್ಕೆ ಇಲ್ಲೂ ಮೈನಸ್ ಹೊರಗಡೆ ತೆಗೆದುಬಿಡ್ತೀನಿ. ಅಲ್ಲಿಗೆ ಮೈನಸ್ ಯು ಆದರೆ ಇದು M1 ಆಗುತ್ತೆ, ಇದು ಮೈನಸ್ M2 ಆಗುತ್ತೆ. ಈ ಸ್ಟೆಪ್ ಅರ್ಥ ಆಯ್ತಾ? ನೋಡಿ, ಇಲ್ಲಿ ಮೈನಸ್ ಇಲ್ಲ, ಮೈನಸ್ ಇಂಟು ಮೈನಸ್ಸು ಸೇರಿಸಿ ಒಂದು ಮೈನಸ್ ಹೊರಗಡೆ ತಗೋತೀನಿ. ಈ ಮೈನಸ್ನ ಹೊರಗಡೆ ತೊಗೊಂಡ್ರೆ ಪ್ಲಸ್ ಉಳ್ಕೊಂಡ್ಬಿಡುತ್ತೆ ಇಲ್ಲಿ. ಸೊ ಅಲ್ಲಿಗೆ ಇವೆಲ್ಲ ಹೈಸ್ಕೂಲಲ್ಲಿ ಮಾಡಿರ್ತೀರ, ಇದೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಆಯಿತಾ? ಈಸ್ ಈಕ್ವಲ್ ಟು ಮೈನಸ್ V1 ಇಂಟು M2 ಪ್ಲಸ್ M1. ಸೊ ಈ ಮೈನಸ್ ಅನ್ನು ತೆಗೆದಾಕ್ತೀನಿ. ಉಳಿದಿದ್ದು V1 ಈಸ್ ಈಕ್ವಲ್ ಟು M1 ಮೈನಸ್ M2 ಇಂಟು ಯು, M1 ಮೈನಸ್ M2 ಇಂಟು ಯು ಡಿವೈಡೆಡ್ ಬೈ M1 ಪ್ಲಸ್ M2. ಸೊ ದಿಸ್ ಈಸ್ ಮೈ ಈಕ್ವೇಶನ್ ನಂಬರ್ 3 and that is the equation for ಫೈನಲ್ ವೆಲಾಸಿಟಿ ಆಫ್ ದಿ ಫಸ್ಟ್ ಆಬ್ಜೆಕ್ಟ್. ಸ್ವಲ್ಪ ಲೆಂತಿ ಇದೆ, ಕೇರ್ಫುಲ್ ಆಗಿ ಫಾಲೋ ಮಾಡಿ. ಫೈನಲ್ ವೆಲಾಸಿಟಿ ಆಫ್ ದ ಫಸ್ಟ್ ಆಬ್ಜೆಕ್ಟ್ ಗೊತ್ತಾಯ್ತಾ? ಡೆರಿವೇಶನ್ ಸಿಂಪಲ್ ಆಗಿ ಮಾಡಿದ್ದೀನಿ. ಸ್ವಲ್ಪ ಸ್ಟೆಪ್ಸ್ ಅನ್ನು ಇನ್ನೊಂದ್ಸತಿ ರಿವೈಸ್ ಮಾಡಿ, ಪಾಸ್ ಮಾಡಿ, ನೀವು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಮುಂದಕ್ಕೆ ಹೋಗೋಣ. ನೋಡಿ, ಈಕ್ವೇಶನ್ 3ನ ತಗೊಂಡು ಬಂದು ಈಕ್ವೇಶನ್ 2ನಲ್ಲಿ ಹಾಕಿ. ಈಕ್ವೇಶನ್ 3ನ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 3 ಇನ್ ಈಕ್ವೇಶನ್ 2. we get what we get let us see. V2 is equal to u plus V1 ಜಾಗಕ್ಕೆ M1 minus M2
ಇಂಟು ಯು ಡಿವೈಡೆಡ್ ಬೈ m1 ಪ್ಲಸ್ m2. ಅರ್ಥ ಆಯ್ತಾ? ಸೊ ಈಕ್ವೇಶನ್ 2 ನಲ್ಲಿ v2ಗೆ ಹಂಗೆ ಇಟ್ಕೊಂಡೆ, ಯುಗೆ ಹಂಗೆ ಇಟ್ಕೊಂಡೆ, v1ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಇಲ್ಲಿಂದ. ಓಕೆ, ಲೆಟ್ ಅಸ್ ಗೋ ಅಹೆಡ್. ಸೊ v2 ಈಸ್ ದೇರ್ ಫಾರ್, ನೋಡ್ರಪ್ಪ ಇವೆರಡರಲ್ಲೂ ಯು ಕಾಮನ್ ಇದೆಯಲ್ವಾ, ತಕ್ಕೊಂಬಿಡಿ ಯುನ ಕಾಮನ್ನು. ತೆಗೆದಾಗ ಇಲ್ಲೇನು ಉಳಿತು? 1 ಉಳಿತು. ಪ್ಲಸ್ ಇಲ್ಲೇನು ಉಳಿತು? m1 ಮೈನಸ್ m2 ಡಿವೈಡೆಡ್ ಬೈ m1 ಪ್ಲಸ್ m2 ಉಳಿತು. ನಿಮ್ಗೆ ಆಗಲೇ ಡಿರೈವೇಷನ್ಸ್ ಮಾಡಿ ಅಭ್ಯಾಸ ಇರೋದ್ರಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಈಗ ಆಲ್ರೆಡಿ ಗೊತ್ತಾಗಿದೆ, ಏನು ಮಾಡ್ಬೇಕು ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್. ವಿ ಹ್ಯಾವ್ ಟು ಟೇಕ್ LCM. ಸೊ v2 ಈಸ್ ಈಕ್ವಲ್ ಟು ಯು ಇಂಟು LCM ಬಂದು m1 ಪ್ಲಸ್ m2, ಇಲ್ಲಿ m1 ಪ್ಲಸ್ m2 ಮೈನಸ್ ಪ್ಲಸ್ m1 ಮೈನಸ್ m2. ಇದು ಸ್ವಲ್ಪ ಲೆಂತ್ ಇದೆ. ಈಗ ಪ್ಲಸ್ m2 ಮೈನಸ್ m2 ಕ್ಯಾನ್ಸಲ್ ಆಯಿತು. ಅಲ್ಲಿಗೆ v2 ಉಳಿದಿದ್ದೇನು? m1 ಪ್ಲಸ್ m1 2m1 ಇಂಟು ಯು ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ದಿಸ್ ಈಸ್ ದ ಈಕ್ವೇಶನ್ ನಂಬರ್ 4 ಆ್ಯಂಡ್ ಆಲ್ಸೋ ಈಕ್ವೇಶನ್ ಫಾರ್ ಫೈನಲ್ ವೆಲಾಸಿಟಿ. ಸೊ ಈ ಎರಡು ಈಕ್ವೇಶನ್ಸ್ ಬಹಳ ಮುಖ್ಯ ನಮಗೆ. ಇದು ಫಸ್ಟ್ ಆಬ್ಜೆಕ್ಟಿನ ಫೈನಲ್ ವೆಲಾಸಿಟಿ, ಇದು ಸೆಕೆಂಡ್ ಆಬ್ಜೆಕ್ಟಿನ ಫೈನಲ್ ವೆಲಾಸಿಟಿ. ಈ ಈಕ್ವೇಶನ್ ಅನ್ನು ಗಮನಿಸಿ ಸ್ವಲ್ಪ. ಈ ಈಕ್ವೇಶನ್ ಅನ್ನು ಗಮನಿಸಿ ನೋಡಿ, ಇದಿಷ್ಟು ಡಿರೈವೇಶನ್ 5 ಮಾರ್ಕ್ಸಿಗೆ ಬರುತ್ತೆ. ಇನ್ ಎಲಾಸ್ಟಿಕ್ ಕೊಲಿಷನ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಫೈನಲ್ ವೆಲಾಸಿಟೀಸ್ ಆಫ್ ದಿ ಆಬ್ಜೆಕ್ಟ್ಸ್, ಕೊಲೈಡಿಂಗ್ ಆಬ್ಜೆಕ್ಟ್ಸ್ ಅಂತ ಕೇಳ್ಬೋದು. ಈ ಈಕ್ವೇಶನ್ ಅನ್ನು ಗಮನಿಸಿ, ಇಲ್ಲಿ m1 ಪಾಸಿಟಿವ್, m2 ಪಾಸಿಟಿವ್, ಹಾಗಾಗಿ v2 ಈಸ್ ಆಲ್ವೇಸ್ ಪಾಸಿಟಿವ್. ಅಂದರೆ ಮುಂಚೆ ಸ್ಟೇಷನರಿ ಆಗಿತ್ತಲ್ಲ, ಆ ಆಬ್ಜೆಕ್ಟ್ ಹಿಂದ್ಗಡೆಯಿಂದ ಹೋಗಿ ಡಿಕ್ಕಿ ಹೊಡೆದ್ರೆ ಅದು ಯಾವಾಗಲೂ ಮುಂದಕ್ಕೆ ಹೋಗುತ್ತೆ, ಪಾಸಿಟಿವ್ ಡೈರೆಕ್ಷನಲ್ಲೇ ಹೋಗುತ್ತೆ, ಬಿಟ್ಟರೆ ಹಿಂದಕ್ಕೆ ಬರೋದಿಲ್ಲ. ಅಂದರೆ v2 ನೆವರ್ ಬಿಕಮ್ಸ್ ನೆಗೆಟಿವ್, v2 ಈಸ್ ಆಲ್ವೇಸ್ ಪಾಸಿಟಿವ್. ಸೊ v2 ಬಗ್ಗೆ ನಾವು ಪಾಸಿಟಿವ್ ನೆಗೆಟಿವ್ ಅಂತ ಜಾಸ್ತಿ ತಲೆನೇ ಕೆಡಿಸ್ಕೊಳಂಗಿಲ್ಲ, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ವಾಟ್ ಅಬೌಟ್ v1 ಕಡೆಗೆ ಬರೋಣ. ನೋಡಿ, ಈ ಈಕ್ವೇಶನ್ ಬಗ್ಗೆ ಒಂಚೂರು ಚರ್ಚೆ ಮಾಡೋಣ. ಏನಪ್ಪ, ಇಫ್ m1 ಈಸ್ ಈಕ್ವಲ್ ಟು m2, ಅಂದರೆ ಎರಡೂ ಕೊಲೈಡ್ ಆಗೋ ಬಾಡಿಗಳು ಮಾಸ್ಸು ಒಂದೇ ಇದ್ದರೆ, ಈಗ ಎರಡು ಗೋಲಿಗಳು ಒಂದೇ ಸೈಜು, ಇದು ಗೋಲಿ ಕುಂತಿದೆ, ಈ ಗೋಲಿ ಜೋರಾಗಿ ಹೋಗಿ ಡಿಕ್ಕಿ ಹೊಡಿತು, ಏನಾಗುತ್ತೆ? ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ m1 ಮೈನಸ್ m2 ಎರಡು ಸೇಮ್ ಇರೋದ್ರಿಂದ 0. ಅವಾಗ v1 ಈಸ್ ಆಲ್ಸೋ 0. ದೆನ್ v1 ಈಕ್ವಲ್ಸ್ 0. ಅಂದರೆ ಈ ಗೋಲಿಗೆ ಇದು ಬಂದು ಡಿಕ್ಕಿ ಹೊಡೆದಾಗ ಇದು ನಿಂತ್ಕೊಂಡ್ಬಿಡುತ್ತೆ, ಅದು ಮುಂದಕ್ಕೆ ಹೋಗುತ್ತೆ. ಅರ್ಥ ಆಯ್ತಾ? ಇದನ್ನು ಬಹುಶಃ ನೀವು ಗಮನಿಸಿರ್ತೀರಾ ಆಟ ಆಡ್ಬೇಕಾದ್ರೆ. ಬಹಳ ರೇರ್, ಅಷ್ಟು ಈಸಿ ಅಲ್ಲ ಅದು ನೋಡೋದು, ಬಹಳ ಪರ್ಫೆಕ್ಟಾಗಿ ಹೊಡಿಬೇಕದು. ಆಯ್ತಾ? ಸೊ ಇದು ಒಂದು ಕೇಸು. ಒಂದು ವೇಳೆ m2 ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ m1, ಈ ಆಬ್ಜೆಕ್ಟಿನ ಮಾಸ್ ಇದಕ್ಕಿಂತ ತುಂಬ ಜಾಸ್ತಿ ಇದ್ರೆ, ಒಂಥರ ಇದು ಬಸ್ ಇದ್ದಂಗೆ, ಇದು ಒಂದು ಬೈಸಿಕಲ್ ಇದ್ದಂಗೆ. ಬಸ್ಸು ಬೈಸಿಕಲ್ ಕೊಲಿಷನ್ ಎಲಾಸ್ಟಿಕ್ ಅಲ್ಲ, ಸುಮ್ಮನೆ ಎಕ್ಸಾಂಪಲ್ ಕೂಡ ಕೇಳಿದೆ. ಅಥವಾ ಇದು ನ್ಯೂಕ್ಲಿಯಸ್ ಇದ್ದಂಗೆ, ಇದು ಎಲೆಕ್ಟ್ರಾನ್ ಇದ್ದಂಗೆ. ನ್ಯೂಕ್ಲಿಯಸ್ಸು ಸಿಕ್ಕಾಬಟ್ಟೆ ಮಾಸ್ ಜಾಸ್ತಿ ಇರುತ್ತೆ, ಇದರೊಳಗಡೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇರ್ತವೆ. ಎಲೆಕ್ಟ್ರಾನ್ ಒಂದು ಡಾಟ್ ಇದ್ದಂಗೆ ಅಷ್ಟೇ, ಇದು ಹೋಗಿ ಡಿಕ್ಕಿ ಹೊಡೆದಾಗ ಏನಾಗುತ್ತೆ? ಇಟ್ ಈಸ್ ಸಮಥಿಂಗ್ ಲೈಕ್ ಆನ್ ಆಕ್ಸಿಡೆಂಟ್ ಬಿಟ್ವೀನ್ ಬೈಸಿಕಲ್ ಅಂಡ್ ಬಸ್. ಆ ಥರ ಕೊಲಿಷನ್ ಆಗುತ್ತೆ. ಬಟ್ ಆ ಕೊಲಿಷನ್ ಬಂದು ಇನ್ ಎಲಾಸ್ಟಿಕ್ಕು, ಇದು ಎಲಾಸ್ಟಿಕ್ ಬಿಡಿ. ಸೊ ಇಲ್ಲಿ ಏನಾಗುತ್ತೆ? ಇಫ್ m2 ಗ್ರೇಟರ್ ದ್ಯಾನ್ m2 ಗ್ರೇಟರ್ ದ್ಯಾನ್ m1 ಆದಾಗ ಇದು ನೆಗೆಟಿವ್ ಆಗುತ್ತೆ ಅಲ್ವೇನ್ರಪ್ಪ? ಇದು ನೆಗೆಟಿವ್ ಅಂದ್ರೆ ಒಂಥರ 2 ಮೈನಸ್ 100, 2 ಮೈನಸ್ 10 ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಇವಾಗ ಮೈನಸ್ 8 ಬರಲ್ವಾ? ಅಂದರೆ v1 ಈಸ್ ನೆಗೆಟಿವ್. v1 ನೆಗೆಟಿವ್ ಆಗುತ್ತೆ. v1 ನೆಗೆಟಿವ್ ಆಗುತ್ತೆ ಅಂದರೆ ಅರ್ಥ ಏನು? ಈ ಹೆವಿ ಬಾಡಿಗೆ, ಮ್ಯಾಸಿವ್ ಬಾಡಿಗೆ ಹಿಂದ್ಗಡೆಯಿಂದ ಹೋಗಿ ಡಿಕ್ಕಿ ಹೊಡೆದ್ರೆ ಇದು ವಾಪಸ್ ರಿಬೌಂಡ್ ಆಗುತ್ತೆ, ಫಸ್ಟ್ ಬಾಡಿ ಅಂತ ಅರ್ಥ. ನೆಗೆಟಿವ್ ಅಂದರೆ ವಾಪಸ್ ಬರುತ್ತೆ ಅಂತ. ಸೊ ಎರಡೂ ಕೇಸ್ಗಳು ಕೂಡ ಮುಖ್ಯನೇ. ಫಸ್ಟ್ ಕೇಸಲ್ಲಿ ಮಾಸಸ್ ಸೇಮ್ ಆದರೆ ಏನಾಗುತ್ತೆ ಅಂತ, ನೆಕ್ಸ್ಟ್ ಕೇಸಲ್ಲಿ ಮಾಸಸ್ ಡಿಫ್ರೆಂಟ್ ಇದ್ರೆ ಏನಾಗುತ್ತೆ ಅಂತ. ಈಗ ನೀವು m1 ಗ್ರೇಟರ್ ದ್ಯಾನ್ m2 ಅಂತ ಇಟ್ಕೋಬಹುದು, ಅದನ್ನು ಮಾಡ್ಬೋದು, ಅದೇನು ಮಾಡಬಾರ್ದು ಅಂತ ಏನಿಲ್ಲ. ನೋಡಿ, ಇಫ್ m1 ಗ್ರೇಟರ್ ದ್ಯಾನ್ m2 ಆದರೆ ಸ್ಟಿಲ್ ದಿಸ್ ಈಸ್ ಪಾಸಿಟಿವ್. ಅಂದರೆ ಇದು ಹೋಗಿ ಡಿಕ್ಕಿ ಹೊಡೆದು ಅದನ್ನ ಮುಂದಕ್ಕೆ ತಳ್ಳುತ್ತೆ, ಇದು ಮುಂದಕ್ಕೆ ಹೋಗುತ್ತೆ. v1 ಆಲ್ಸೋ ಪ್ರೊಸೀಡ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ. ಡಿಕ್ಕಿ ಹೊಡೆದ ಮೇಲೆ ಮುಂದಕ್ಕೆ ಹೋಗ್ತೇವೆ, ಬಟ್ ಅಂಟ್ಕೊಳ್ಳಲ್ಲ. ಅಂಟ್ಕೊಂಡ್ರೆ ಅದು ಇದು ಎಲಾಸ್ಟಿಕ್ ಕೊಲಿಷನ್. ಐ ಹೋಪ್ ಯು ಫಾಲೋಡ್ ದಿಸ್.
ಇದೇನೋ ಈ V1 ಬಗ್ಗೆ ಆಯಿತು. V2 ಏನಾಗ್ಬೋದು ಸ್ವಲ್ಪ ಗೆಸ್ ಮಾಡಿ. V2 ಏನಾಗ್ಬೋದು, ಆಗಲೇ ಹೇಳಿದೆ V2 ಈಸ್ ಆಲ್ವೇಸ್ ಪಾಸಿಟಿವ್ ಅಂತ. V2 ಆಲ್ವೇಸ್ ಪಾಸಿಟಿವ್ ಅಂತ. ಬೈ ಚಾನ್ಸ್ ತುಂಬ ಹೆವಿ ಮಾಸ್ ಇದ್ದಾಗ V2 ಏನಾಗುತ್ತೆ ಅಂದರೆ ನ್ಯೂಕ್ಲಿಯಸ್ಗೆ ಬಂದು ಎಲೆಕ್ಟ್ರಾನ್ ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ನ್ಯೂಕ್ಲಿಯಸ್ ಮುಂದಕ್ಕೆ ಓಡೋಗುತ್ತಾ ಸರ್? ನ್ಯೂಕ್ಲಿಯಸ್ ಹೋಗೋದಿಲ್ಲ. V2 ಈಸ್ ಆಲ್ಮೋಸ್ಟ್ ಝೀರೋ. ಹೆಂಗೆ ಸರ್ ಹೇಳೋದು ಅದನ್ನು? ಹೆಂಗೆ ಹೇಳೋದು ಅಂದರೆ ಇಲ್ಲಿ ನೋಡ್ರಪ್ಪ, M2 ಈಸ್ ಹೈ. ಹೈ ಅಂದರೆ ಇನ್ಫಿನಿಟಿ ಅಂತ, ತುಂಬ ಜಾಸ್ತಿ ಅಂದರೆ ಮ್ಯಾಥ್ಸಲ್ಲಿ ಫಿಸಿಕ್ಸಲ್ಲಿ ಇನ್ಫಿನಿಟಿ ಅಂತೀವಿ. ಇನ್ಫಿನಿಟಿ, ಎನಿಥಿಂಗ್ ಬೈ ಇನ್ಫಿನಿಟಿ ಏನು ಹೇಳ್ರಿ ನೋಡೋಣ. Yes, it is. Yeah, it is 0. So anything by infinity is 0. So V2 is equal to 0. ಅಂದರೆ ಒಂದು ಮ್ಯಾಸಿವ್ ಬಾಡಿಗೆ ಒಂದು ಲೈಟರ್ ಬಾಡಿ ಹೋಗಿ ಹಗುರವಾಗಿರೋ ಬಾಡಿ ಹೋಗಿ ಡಿಕ್ಕಿ ಹೊಡೆದಾಗ ಮ್ಯಾಸಿವ್ ಬಾಡಿ ಏನು ಜೋರಾಗಿ ಮುಂದಕ್ಕೆ ಹೋಗಲ್ಲ, ಒಂಚೂರು ಅಲ್ಲಾಡ್ಬೋದು, ಅದು ಕೂಡ ನಮಗೆ ಕಾಣಿಸೋದಿಲ್ಲ. ಇದಿಷ್ಟು ಕೊಲಿಷನ್ಗೆ ಸಂಬಂಧಪಟ್ಟಂಗೆ. ಸೊ ಇದು 1 ಡೈಮೆನ್ಷನಲ್ ಕೊಲಿಷನಿನ ಕತೆ. ಆಮೇಲೆ 2 ಡೈಮೆನ್ಷನ್ ಇದೆ, 3 ಡೈಮೆನ್ಷನ್ ಇದೆ. 2 ಡೈಮೆನ್ಷನ್ ಅಂತ ಬಂದಾಗ ಅಲ್ಲಿ ಹೇಳ್ದಂಗೆ θ1 not equal to 0, θ2 not equal to 0. ಸೊ 2 ಡೈಮೆನ್ಷನಲ್ ಕೊಲಿಷನ್ ಬಂದಾಗ ಮೊಮೆಂಟಮ್ ಕಂಡುಹಿಡಿಯೋದು ಹೇಗೆ, ಕೈನೆಟಿಕ್ ಎನರ್ಜಿ ಕಂಡುಹಿಡಿಯೋದು ಹೇಗೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಬರೀ ಡಿರೈವೇಷನ್ ಅಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಈ ಡಿರೈವೇಷನನ್ನು ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೋಟ್ಸನ್ನು ಶೇರ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ಪಾಸ್ ಮಾಡಿ, ಹೆಚ್ಚು ಹೆಚ್ಚು ಈ ವಿಡಿಯೋಸನ್ನು ಶೇರ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನೀವು ಸುಮ್ಮನೆ ಏನೋ ಮೈಂಡಲ್ಲಿ ಇಟ್ಕೊಂಡು ನೋಡಬೇಡಿ, ಓಪನ್ ಮೈಂಡ್ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ, ಮಧ್ಯದಲ್ಲಿ ಪಾಸ್ ಮಾಡಿ, ಬೇಕಾದ್ರೆ ರಿವೈಸ್ ಮಾಡಿ, ರಿವೈಂಡ್ ಮಾಡಿ ಮತ್ತೆ ನೋಡಿ, ಆಯಿತಾ? ಸೊ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಸೋ ಮೆನಿ ಥಿಂಗ್ಸ್ ಇನ್ ಫ್ಯೂಚರ್. ನೋಡಿ, ಇಂದಿನ ವಿಡಿಯೋದಲ್ಲಿ ಸ್ಪೋರ್ಟ್ಸಲ್ಲಿ ಕೊಲಿಷನ್ ಯಾವ ಥರ ಪ್ಲೇ ಮಾಡುತ್ತೆ ರೋಲನ್ನು, ಸ್ವೀಟ್ ಸ್ಪಾಟ್ ಅಂದರೆ ಏನು ಅಂತೆಲ್ಲ ಹೇಳಿದೆ. ಇವತ್ತು ಎಲಾಸ್ಟಿಕ್ ಕೊಲಿಷನ್ಸ್ಗೆ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ನೀವು ನಿಮ್ಮ ಡೇ ಟು ಡೇ ಲೈಫಲ್ಲಿ ಸುತ್ತಮುತ್ತ ನಡೆಯೋ ಘಟನೆಗಳಲ್ಲಿ ಎಲಾಸ್ಟಿಕ್ ಕೊಲಿಷನ್ ಯಾವುದು, ನಾನ್ ಎಲಾಸ್ಟಿಕ್ ಕೊಲಿಷನ್ ಅಂತ, ಇನ್ ಎಲಾಸ್ಟಿಕ್ ಕೊಲಿಷನ್ ಯಾವುದು, ಇವನ್ನೆಲ್ಲ ನೋಡಿ. ಈಗ ಕೆನ್ನೆಗೆ ಹೊಡೆಯೋದು ಇದೆಯಲ್ಲ, ಇದು ಕೂಡ ಕೊಲಿಷನ್ನೇ, ಇದು ಕೂಡ ಕೊಲಿಷನ್ನೇ. ಇದು ಎಂಥ ಕೊಲಿಷನ್ನು ನೀವು ಐಡೆಂಟಿಫೈ ಮಾಡಿ. ಆಮೇಲೆ ನೆಲದ ಮೇಲೆ ಒಂದು ಮೆಟಲ್ ಪ್ಲೇಟನ್ನು ಡ್ರಾಪ್ ಮಾಡಿದಾಗ ಸೌಂಡ್ ಬರುತ್ತೆ, ಅದು ಎಂಥ ಕೊಲಿಷನ್ ಅಂತ ಸುಮ್ಮನೆ ನೀವು ಗೆಸ್ ಮಾಡಿ, ಆಯಿತಾ? ಸೊ ಇವನ್ನೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಐ ವಿಲ್ ಬಿ ವಿತ್ ಯು ಫಾರ್ ಎವರ್ ಥ್ರೂಔಟ್ ದಿ ಡಿಸ್ಕಷನ್ಸ್. ಓಕೆ, ಥ್ಯಾಂಕ್ ಯು. ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ಥ್ಯಾಂಕ್ ಯು ವೆರಿ ಮಚ್.